Dear students, we are in the poem It Never Comes Again. Who wrote this poem? Richard Henry Studdert. It never comes again. What never comes again? Our youthful days never comes again. ಸಾಮಾನ್ಯವಾಗಿ ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ಸ್ ಫಾರ್ ನನ್ ಅಂತ ಹೇಳ್ತಾರೆ. ಅಂದರೆ ಸಮಯ ಮತ್ತು ಅಲೆಗಳು ಯಾರನ್ನೂ ಕಾಯ್ತಾ ಇರಲ್ಲ, ತಮ್ಮ ಪಾಡಿ ತಾವು ಹೋಗ್ತಾ ಇರ್ತವೆ. ಅಂದರೆ ಹೊತ್ತು ಕಳೆದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಹೇಳ್ತಾರೆ. ಜೀವನ ಒಂದು ಏಕಮುಖ ಮಾರ್ಗ, ಜಾತಶ್ಯ ಮರಣಂ ಧ್ರುವಂ, ಹೋಗ್ತಾನೇ ಇರಬೇಕು, ಹುಟ್ಟಿದ್ದರಿಂದ ಸಾವಿನ ಕಡೆ ಹೋಗ್ತಾನೇ ಇರ್ತಾನೆ. ಆ ಹಂತದಲ್ಲಿ 3 ಹಂತ ಬರುತ್ತೆ. ಜೀವನ ಅನ್ನೋದರಲ್ಲಿ 3 ಹಂತ ಬರುತ್ತೆ. ಸಾಮಾನ್ಯವಾಗಿ ಬಾಲ್ಯ, ಯೌವನ ಮತ್ತು ಮುಪ್ಪು ಅಂತ ಹೇಳ್ತೀವಿ. ಬಾಲ್ಯ ಸಾಮಾನ್ಯ 10 ವರ್ಷದ ತನಕಲೂ ಅಥವಾ 11 ವರ್ಷ 12 ವರ್ಷದ ತನಕಲೂ ಬಾಲ್ಯ ಇರುತ್ತೆ. ಆನಂತರ ಬರೋದೇ ಯೌವನ, ಅಂದರೆ ಟೀನೇಜ್ ಅಂತ, 13 to 19. ಇನ್ನು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡ್ರೆ 24-25 ತನಕಲೂ ನೀವು ಯೌವನ ಅಥವಾ ಯೂತ್ಫುಲ್ ಡೇಸ್ ಅಂತ ಹೇಳ್ತೀರಿ. ಅದಾದಮೇಲೆ ಮಧ್ಯ ವಯಸ್ಸು, ಅದಾದಮೇಲೆ ಮುಪ್ಪು, ಸಾವು ಅನ್ನೋದು ಇದು ಕಟ್ಟಿಟ್ಟು ಬುತ್ತಿ. ಓಕೆ, ಸಾಮಾನ್ಯವಾಗಿ ನಾವು ಏನಾದರೂ ಸಾಧನೆ ಮಾಡುವ, ಜೀವನದಲ್ಲಿ ಅಚೀವ್ಮೆಂಟ್ ಮಾಡುವ, ಅಥವಾ ಈ ಪ್ರಪಂಚಕ್ಕೆ ಈ ದೇಶಕ್ಕೆ ಏನಾದರೂ ಕೊಡುವ ಒಂದು ಸಮಯ ಯಾವುದು ಅಂದರೆ ನಮ್ಮ ಯೂತ್ಫುಲ್ ಡೇಸ್, ಅಂದರೆ ಯೌವನಾವಸ್ಥೆ. ಈ ಯೌವನಾವಸ್ಥೆಯಲ್ಲಿ ನಾವು ಎಲ್ಲ ರೀತಿಯ ಒಂದು ಸಾಧನೆಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ಈ ದೇವರು ಕೊಟ್ಟಂಥ ಅತ್ಯಮೂಲ್ಯವಾದ ಸಮಯ ಯೌವನ. ಇಲ್ಲಿ ನಮಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಇರುತ್ತೆ, ನಾವು ಏನು ಬೇಕಾದರೂ ಸಾಧಿಸುವ ಒಂದು ಛಲ ಇರುತ್ತೆ, ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಇಂಥ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ. ಇದೇನಾದರೂ ನೀವು ಕಳ್ಕೊಂಡ್ರೆ ಜೀವನದಲ್ಲಿ ಒಂದು ಸೆಟ್ಲ್ ಆಗಲ್ಲ, ಸಕ್ಸಸ್ ಆಗಲ್ಲ. ಈ ಪ್ರಪಂಚಕ್ಕೆ ನೀವು ಬಂದಿದ್ದು, ಮ್ಯಾನ್ ಈಸ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಟು ಡೂ ಗ್ರೇಟ್ ಡೀಡ್ಸ್ ಅಂತ ಹೇಳ್ತಾರೆ. ಮನುಷ್ಯ ಇಲ್ಲಿ ಹುಟ್ಟು ಬಂದಿದ್ದೆ ಮಹಾನ್ ಸಾಧನೆ ಮಾಡಲಿಕ್ಕೆ. ಈ ಮಹಾನ್ ಸಾಧನೆ ಮಾಡುವ ಸಮಯ ಯಾವುದು ಅಂದರೆ ಈ ಯೌವನಾವಸ್ಥೆ. ಈ ಯೌವನಾವಸ್ಥೆಯಲ್ಲಿ ನೀವು ಟೈಮನ್ನು ಹಾಳು ಮಾಡ್ಕೋಬೇಡ್ರಿ, ಕೆಟ್ಟ ಫ್ರೆಂಡ್ಸ್ ಜೊತೆ ಸೇರಬೇಡ್ರಿ. ಕೇವಲ ಟಿ ವಿ, ಮೊಬೈಲು ಅಥವಾ ಮತ್ಯಾವುದೋ ವ್ಯಸನಗಳಿಗೆ ಬಲಿಯಾಗಿ ನಿಮ್ಮ ಯೌವನವನ್ನು ಹಾಳು ಮಾಡ್ಕೋಬೇಡ್ರಿ, ಜೀವನವನ್ನೇ ಹಾಳು ಮಾಡ್ಕೋಬೇಡ್ರಿ. ಯೌವನ ಹಾಳಾಯಿತು ಅಂದರೆ ನಿಮ್ಮ ಜೀವನ ಹಾಳಾಯಿತು ಅನ್ನೋದೇ. ಹಾಗಾಗಿ ಕವಿ ಇಲ್ಲೊಂದು ವಾರ್ನಿಂಗನ್ನು ಕೊಡ್ತಾನೆ, ಇಟ್ ನೆವರ್ ಕಮ್ಸ್ ಅಗೈನ್. ಹಾಗಾದರೆ ಈ ಪೊಯಮ್ ಎಷ್ಟು ಚೆನ್ನಾಗಿದೆ ನೋಡೋಣ. ಪೊಯಮನ್ನು ನಾನು ರಿಸೈಟ್ ಮಾಡ್ತೀನಿ, ಲೆಟ್ಸ್ ಫಾಲೋ. There are gains for all our losses, there are bombs for all our pain, but when youth the dream departs, it takes something from our hearts and it never comes again. We are stronger and are better under manhood's stern reign, still we feel that something sweet followed youth with flying feet and will never come again. Something beautiful is vanished and we sigh for it in vain. We behold it everywhere, on the earth and in the air, but it never comes again. ನೋಡಿರಿ ಎಷ್ಟು ಚಂದ ಈ ಪೊಯಮ್ ಇದೆ. ಆದರೆ ಅಷ್ಟೇ ಒಂದು ಹೈಲಿ ಮೀನಿಂಗ್ಫುಲ್ ಪೊಯಮ್. ಈ ಪೊಯಮನ್ನು ನೀವು ನಿಜವಾಗಿ ಅರ್ಥ ಮಾಡ್ಕೊಂಡಿದ್ದೆ ಹೌದಾದರೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳಲ್ಲ, ಮತ್ತು ನಿಮ್ಮ ಯೌವನವನ್ನು ವ್ಯರ್ಥ ಮಾಡ್ಕೊಳ್ಳಲ್ಲ, ಜೀವನವನ್ನು ಹಾಳು ಮಾಡ್ಕೊಳ್ಳಲ್ಲ. ಹಾಗಾಗಿ ಈ ಯೌವನವನ್ನು ಹೇಗೆ ಬಳಸ್ಕೋಬೇಕು, ಯಾಕೆ ಬಳಸ್ಕೋಬೇಕು ಅಂತ ಲೆಟ್ ಅಸ್ ಸಿ. ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್. ನಿಮಗೆ ಜೀವನದಲ್ಲಿ ಯಾವುದೋ ಒಂದು ಲಾಸ್ ಆಯಿತು ಅಂದರೆ ಇನ್ನೊಂದು ಕಡೆ ಲಾಭ ಆಗುವ ಸಾಧ್ಯತೆ ಇರುತ್ತೆ. ಹಾಗೆಯೇ ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇಯ್ನ್. ಬಾಂಬ್ಸ್ ಅಂದರೆ ಮುಲಾಮು. ಯಾವುದೇ ಒಂದು ನೋವು ಆದರೆ ಅದಕ್ಕೆ ಮುಲಾಮ್ ಇರುತ್ತೆ. ನೀವು ಸಾಮಾನ್ಯವಾಗಿ ಜೆಂಡು ಬಾಂಬ್, ವಿಕ್ಸು, ಮೂವು ಏನೇನೋ ಹಚ್ಚಿ ನಿಮ್ಮ ನೋವನ್ನು ನಿವಾರಿಸ್ಕೊಳ್ತೀರ. ಅಥವಾ ಅದು ಮಾನಸಿಕ ನೋವಾಗಿರ್ಬೋದು. ಯಾವುದೇ ನೋವನ್ನು ನಿವಾರಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಒಂದು ಲಾಸಿಗೆ ಇನ್ನೊಂದು ಗೈನು ಪರಿಹಾರ ಆಗುತ್ತೆ, ಅಥವಾ ಒಂದು ಪೇಯ್ನ್ ಇದ್ದರೆ ಅದಕ್ಕೆ ಒಂದು ಬಾಂಬ್, ಒಂದು ಏನು ಮುಲಾಮು ಪರಿಹಾರ ಆಗುತ್ತೆ. ಓಕೆನಾ? ಆದರೆ ಬಟ್ ವೆನ್ ಯೂತ್, ಯೌವನಾವಸ್ಥೆ, ದ ಡ್ರೀಮ್, ಈ ಯೌವನಾವಸ್ಥೆ ಅನ್ನೋದು ನಿಜವಾಗ್ಲೂ ಜೀವನದ ಒಂದು ಕನಸು ಕಟ್ಟುವ ಒಂದು ಸಮಯ. ಈ ಸಮಯ ಏನಾದರೂ ಡಿಪಾರ್ಟ್ಸ್ ಹೋದರೆ, ಕಳ್ಕೊಂಡ್ರೆ, ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್. ನಮ್ಮ ಹೃದಯದಿಂದನೇ ಎಲ್ಲದನ್ನೂ ಕಿತ್ಕೊಂಡು ಹೋಗುತ್ತೆ. ಬರೀ ಹೃದಯದಿಂದ ಎಲ್ಲ ಕಿತ್ಕೊಂಡು ಹೋಗೋದಲ್ಲ, ಇಡೀ ನಮ್ಮ ಜೀವನದಿಂದನೇ ಎಲ್ಲದನ್ನೂ ಕಿತ್ಕೊಂಡು ಹೋಗುತ್ತೆ. ಅಂದರೆ ಒಂದು ಸಾರಿ ನಾವು ಯೌವನವನ್ನು ಕಳ್ಕೊಂಡ್ರೆ ಮತ್ತೆ ನಿಮಗೆ
ಇದು ಸಿಗಲ್ಲ, ಜೀವನವನ್ನು ಕಟ್ಕೊಳ್ಳೋಕ್ಕೆ ಆಗಲ್ಲ. ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್ ಅಂತ ಹೇಳೋಕ್ಕಿಂತ ಇಟ್ ಟೇಕ್ಸ್ ಎವ್ರಿಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೈನ್. ಈ ಯೌವನ ಮತ್ತೆ ಬರಲ್ಲ, ಈಗ ಬಂದಿದ್ದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳುವ ಒಂದು ಸಂದೇಶ ಇಲ್ಲಿದೆ. ಹಾಗಾದರೆ ಯೌವನವನ್ನೇ ಯಾಕೆ ಬಳಸ್ಕೋಬೇಕು? ವಿ ಆರ್ ಸ್ಟ್ರಾಂಗರ್ ಎಂಡರ್ ಬೆಟರ್. ಈ ಸಮಯದಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ. 10 ಕಿಲೋಮೀಟ್ರ್ ಓಡೋದ್ರೆ ರೆಡಿ ಓಡ್ತಾರೆ. ಏನು 10 ಗಂಟೆ ಓದು ಅಂದರೆ ಓದ್ತಾರೆ, 10 ಗಂಟೆ ಕೂತ್ಕೊಂಡು ಬರೀ ಅಂದರೆ ಬರೀತಾರೆ. ಅಂಥ ಒಂದು ಸಮಯ ಇದು. ವಿ ಆರ್ ಸ್ಟ್ರಾಂಗರ್ ಆ್ಯಂಡ್ ಬೆಟರ್. ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಅದು ಮಾನಸಿಕ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ ಇರ್ಬೋದು, ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ವಿ ಆರ್ ಸ್ಟ್ರಾಂಗರ್ ಎಂಡರ್ ಬೆಟರ್ ಅಂಡರ್ ಮ್ಯಾನ್ಹುಡ್ ಸ್ಟೆರ್ನರೈನ್ ನೋಡ್ರಿ, ಮ್ಯಾನ್ಹುಡ್ ಸ್ಟರ್ನ್, ನಿಜವಾದ ಮನುಷ್ಯ ಅಂತ ಸಮಯ ಯಾವುದು? ಯೌವನ ಕಾಲ. ಯೌವನ ಕಾಲದಲ್ಲಿ ಸಾಮಾನ್ಯವಾಗಿ ಈ ಸೌಂದರ್ಯ ಅಥವಾ ಅದು ಇದು ಯಾವುದಕ್ಕೂ ಗೋಚಲಿ ಬಿದ್ದುಬಿಡ್ತಾರೆ. ಅಲ್ಲ, ಈ ಶಕ್ತಿ ದೇವರು ಯಾಕೆ ಕೊಟ್ಟಿದೆ ಅಂದರೆ ಸಾಧನೆ ಮಾಡಲಿಕ್ಕಾಗಿ. ಅದು ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಮಯ ಕೊಟ್ಟಿರ್ತಾನೆ. ಈ ಸಮಯವನ್ನು ಸರಿಯಾಗಿ ಬಳಸ್ಕೊಂಡ್ರೆ ನೀವು ಇಡೀ ಜೀವನ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಜೀವನದಲ್ಲಿ 2 ಭಾಗ ಅಂತ ಹೇಳ್ತಾರೆ, 25-75 ಅಂತ ಹೇಳ್ಕೊಬೋದು. ಈ 25 ವರ್ಷ ನೀವು ಚೆನ್ನಾಗಿದ್ದರೆ 75 ವರ್ಷ ಸುಖವಾಗಿರ್ಬೋದು. ಈ 25 ವರ್ಷದಲ್ಲಿ ನೀವು ಸರಿಯಾದ ಗುರಿಯನ್ನು ಇಟ್ಕೊಳ್ಳೋದಾದರೆ, ಇಫ್ ಯು ಡೋಂಟ್ ವರ್ಕ್ ಹಾರ್ಡ್, ಇಫ್ ಯು ಡೋಂಟ್ ಹ್ಯಾವ್ ಎನಿ ಡಿಟರ್ಮಿನೇಷನ್, ಇಫ್ ಯು ಡೋಂಟ್ ಹ್ಯಾವ್ ಸಮ್ ಏಮ್ ಇನ್ ಲೈಫ್, ಜೀವನದ ಗುರಿನೇ ಇಲ್ಲದೋದ್ರೆ ಎತ್ತೆತ್ಲಾಗೂ ಹೋಗಿ ಒಂದು ಜೀವನವೇ ವ್ಯರ್ಥ ಆಗುತ್ತೆ. ಹಾಗಾಗಿ ಈ ಸುಂದರವಾದ ಒಂದು ಎಲ್ಲ ರೀತಿ ಶಕ್ತಿಯುತವಾದ ಈ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ರಿ. ಸ್ಟಿಲ್ ವಿ ಫೀಲ್ ದಟ್ ಸಮಥಿಂಗ್ ಸ್ವೀಟ್. ನಿಮಗೆ ಪ್ರತಿಯೊಂದು ಒಂದು ಕಷ್ಟನೂ ಕೂಡ ಇಷ್ಟ ಆಗುತ್ತೆ ಅಂಥ ಒಂದು ಸಮಯ. ಸ್ಟಿಲ್ ವಿ ಫೀಲ್ ದಟ್ ಸಮಥಿಂಗ್ ಸ್ವೀಟ್ ಅಂದರೆ ಸುಮಧುರವಾಗಿರುತ್ತೆ. ಏನೇ ಕೊಟ್ಟರು, ಎಷ್ಟೇ ಒಂದು ಒತ್ತಡ ಇದ್ದರೂ ಅದನ್ನು ಎದುರಿಸ್ತೀರಿ ಅಂಥ ಒಂದು ಸಮಯ. ಫಾಲೋಡ್ ಯೂತ್ ವಿತ್ ಫ್ಲೈಯಿಂಗ್ ಫೀಟ್. ನೋಡ್ರಿ, ಯು ಆರ್ ನಾಟ್ ವಾಕಿಂಗ್, ಆ್ಯಕ್ಚುಲಿ ಯು ಆರ್ ಫ್ಲೈಯಿಂಗ್ ಇನ್ ದ ಫ್ಲೈಯಿಂಗ್ ಫೀಟ್. ಹಾರ್ತಾ ಇರ್ತೀರ, ಜಿಂಕಿ ಹಾಗೆ ನಡೀತಾ ಇರ್ತೀರ. ಅಂದರೆ ನೀವು ಏನು ಬೇಕಾದರೂ ಸಾಧನೆಯನ್ನು ಮಾಡುವ, ಎಷ್ಟು ಬೇಕಾದರೂ ಕಷ್ಟಪಡುವ ಒಂದು ಸಮಯ. ವಿದ್ಯಾ ಅರ್ಥಿ ಅಂತ ಹೇಳ್ತಾರೆ, ಅಂದರೆ ಸನ್ಯಾಸಿ ಋಷಿಯ ರೀತಿ ತಪಸ್ಸು ಮಾಡುವ ಸಮಯ. ಆ ಸಮಯವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಆ್ಯಂಡ್ ವಿಲ್ ನೆವರ್ ಕಮ್ ಅಗೈನ್. ಮತ್ತೆ ಈ ಸಮಯ ಮತ್ತೆ ಯಾವತ್ತೂ ಬರಲ್ಲ. ಎಚ್ಚರಿಕೆ ಇಟ್ಕೊಳ್ರಿ, ಈ ಯೌವನ ಮತ್ತೆ ಬರಲ್ಲ. ನೆಕ್ಸ್ಟ್ ಏನಾಗುತ್ತೆ? ಯೌವನವನ್ನು ಮುಗಿದಾದ್ಮೇಲೆ ಸಾಮಾನ್ಯವಾಗಿ 40 ವರ್ಷದ ಒಬ್ಬ ಮಧ್ಯವಯಸ್ಕರನ್ನು ಹೋಗಿ ಕೇಳ್ಕೊಂಡ್ರೆ ಸಕ್ಸಸ್ ಆದವ್ರು ಏನು ಹೇಳ್ತಾರೆ? ಅಯ್ಯೋ, ನಾನು ಜೀವನದಲ್ಲಿ ಸಾಧನೆ ಮಾಡಿದ್ದೀನಪ್ಪ, ಆ ಟೈಮಲ್ಲಿ ಬಹಳ ಚೆನ್ನಾಗಿ ಓದಿದೆ, ಟೀಚರ್ಸ್ ಹೇಳಿದ್ದೆಲ್ಲ ಕೇಳ್ತಿದ್ದೆ, ನಮ್ಮ ಲೆಕ್ಚರ್ಸ್ ಹೇಳೋದು ಕೇಳ್ತಿದ್ದೆ, ಬಹಳಷ್ಟು ಪುಸ್ತಕ ಓದ್ತಿದ್ದೆ, ಬಹಳ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದರು ನನಗೆ, ಆ ರೀತಿ ಗೈಡ್ ಮಾಡಿದ್ರು, ಈ ರೀತಿ ಗೈಡ್ ಮಾಡಿದರು, ಹಾಗೆ ಹೀಗೆ ಹೇಳ್ತಾರೆ. ಅದೇ ಜೀವನದಲ್ಲಿ ಏನು ಸಾಧನೆ ಮಾಡಿದವರಿಗೆ ಅವ್ರ ಹತ್ರ ಹೋದರೆ ಅವ್ರು ಏನು ಹೇಳ್ತಾರೆ? ಅಯ್ಯೋ, ನಾನು ಹಾಗಾಗಬೇಕಿತ್ತು, ಹಾಗೆ ಓದಬೇಕಿತ್ತು, ಕಾಲೇಜಿಗೆ ಸರಿಯಾಗಿ ಹೋಗಬೇಕಿತ್ತು, ಪಾಠ ಸರಿಯಾಗಿ ಕೇಳಬೇಕಿತ್ತು, ನಾನೊಂದು ಗುರಿ ಇಟ್ಕೋಬೇಕಿತ್ತು, ಹಾರ್ಡ್ ವರ್ಕ್ ಮಾಡಬೇಕಿತ್ತು, ಈಗ ನೋಡಪ್ಪ ನನ್ನ ಲೈಫ್ ಹೀಗಾಗಿದೆ, ನನಗೀಗ ಬದುಕಲಿಕ್ಕೆ ಒಂದು ಆಧಾರ ಇಲ್ಲ, ಈ ರೀತಿ ಹೇಳ್ತಾರೆ. ಹಾಗಾಗಿ ಸಮಥಿಂಗ್ ಬ್ಯೂಟಿಫುಲ್ ಈಸ್ ವ್ಯಾನಿಶ್ಡ್. ಯೌವನ ಮುಗಿದಾದ ಕೂಡಲೇ ನಿಮ್ಮ ಸುಂದರವಾದ ಬದುಕು ಒಂದು ರೀತಿಯ ಅವಧಿ ಮುಗ್ದಂಗೆ ಆಗುತ್ತೆ. ಆದರೆ ಆ ಸುಂದರವಾದ ಯೌವನವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಆ ಸುಂದರವಾದ ಬದುಕು ಮುಂದಿರುತ್ತೆ. ಯೌವನವನ್ನು ಸುಂದರವಾಗಿ ಚೆಂದಾಗಿ ಬಳಸ್ಕೊಂಡ್ರೆ, ಶ್ರಮದಾಯಕವಾಗಿ ವರ್ಕ್ ಮಾಡಿದರೆ ನಿಮ್ಮ ಮುಂದಿನ ಲೈಫು ಸುಂದರವಾಗಿರುತ್ತೆ. ಆದರೆ ಯೌವನವನ್ನು ಬರೀ ಸೌಂದರ್ಯದಲ್ಲೇ ಕಳೆದ್ರೆ ಸಮಥಿಂಗ್ ಬ್ಯೂಟಿಫುಲ್ ಈಸ್ ವ್ಯಾನಿಶ್ಡ್. ಅದು ಮುಗಿದಾದ್ಮೇಲೆ, ಮಾಯವಾದಮೇಲೆ, ಆ್ಯಂಡ್ ವಿ ಸೈ ಫಾರ್ ಇಟ್ ಇನ್ ವೈನ್. ವಿ ಸೈ, ನಿಟ್ಟುಸಿರು ಬಿಡ್ತೀವಿ. ಇನ್ ವೈನ್, ನೀವು ಎಷ್ಟೇ ನಿಟ್ಟುಸಿರು ಬಿಟ್ಟರು ಅದು ಲಾಸೆ. ಇನ್ ವೈನ್, ನಿಷ್ಫಲ. ಹಾಗಾದರೆ ಸಮಯ ಕಳೆಯೋಕ್ಕಿಂತ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಸದ್ವಿನಿಯೋಗ ಮಾಡಿಕೊಳ್ಳ್ರಿ. ನೆಕ್ಸ್ಟ್, ವಿ ಬಿಹೋಲ್ಡ್ ಇಟ್ ಎವ್ರಿವೇರ್. ಬಿಹೋಲ್ಡ್ ಅಂದರೆ ಸಿ. ಇಟ್ ಇಸ್ ಬಿಹೋಲ್ಡ್ ಮೀನ್ಸ್ ಇಟ್ ಇಸ್ ಓಲ್ಡ್ ಇಂಗ್ಲೀಷ್. ಸಿ, ವಿ ಕ್ಯಾನ್ ಸಿ ಇಟ್ ಎವ್ರಿವೇರ್. ಎಲ್ಲ ಕಡೆ ಕಾಣುತ್ತೆ. ಹೊರಗಡೆ ಬೇರೆ ವ್ಯಕ್ತಿಗಳ ಹತ್ರ ಯೌವನ ಕಾಣುತ್ತೆ, ಗಿಡ ಮರಗಳಲ್ಲಿ ಯೌವನ ಕಾಣುತ್ತೆ, ಪ್ರಾಣಿ ಪಕ್ಷಿಗಳಲ್ಲಿ ಯೌವನ ಕಾಣುತ್ತೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ಪ್ರಕೃತಿ ಮತ್ತೆ ನವನೀತವಾಗ್ತಾ ಇರುತ್ತೆ, ಹೊಸ ಯೌವನ ಬರುತ್ತೆ ಪ್ರಕೃತಿಗೆ. ಆದರೆ ನಮಗೆ ಬರೋದಿಲ್ಲ. ಆನ್ ದ ಅರ್ತ್ ಆ್ಯಂಡ್ ಇನ್ ದ ಏರ್. ನೀವು ಯೌವನವನ್ನು ಎಲ್ಲ ಕಡೆ ನೋಡ್ತೀರಾ. ಹೊಸತು ತರುತ್ತಿದೆ, ನಮ್ಮನ್ನಷ್ಟೇ ಮರೆತಿದೆ. ನಮ್ಮನ್ನು ಅಂದರೆ ಮನುಷ್ಯನಿಗೆ ಮಾತ್ರ ಮತ್ತೆ ಅಯ್ಯೋ ಯೌವನ ಕಳ್ಕೊಂಡೆ ಅಂತ ಮತ್ತೆ ಬರೋದಿಲ್ಲ. ಅದನ್ನು ಸರಿಯಾಗಿ ಬಳಸ್ಕೊಳ್ರಿ.
We behold it everywhere, on the earth and in the air, but it never comes again. ಆದರೆ ಈ ಯೌವನ ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಬರಲ್ಲ, ಎಚ್ಚರಿಕೆ. ಬಟ್ ಇಟ್ ನೆವರ್ ಕಮ್ಸ್ ಅಗೈನ್. ಯಾಕೆ ಇದು 9ನೇ ಕ್ಲಾಸ್ ಮಕ್ಕಳಿಗೆ ಈ ಪೊಯಮನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂದರೆ, ನೀವೀಗ ಟೀನೇಜ್ 14ನಲ್ಲಿದ್ದೀರಾ. ಈ ಟೀನೇಜ್ ಇನ್ನೊಂದು 10 ವರ್ಷ ಅಂದರೆ 24 ವರ್ಷ ತನಕ ನಿಮಗೆ ಯೌವನ ಇರುತ್ತೆ. ಈ ಯೌವನ ಸಮಯವನ್ನು ಒಳ್ಳೆ ರೀತಿ ಬಳಸ್ಕೊಳ್ರಿ, ಸರಿಯಾದ ಜೀವನಕ್ಕೆ ಗುರಿ ಇಟ್ಕೊಳ್ರಿ, ಹಾರ್ಡ್ ವರ್ಕ್ ಮಾಡಿರಿ, ಡೆಟ್ರಿಮಿನೇಷನ್ ಇರಲಿ. ಆ ರೀತಿ ಹಾರ್ಡ್ ವರ್ಕ್ ಮಾಡಿದರೆ, ಕಣ್ಣು ಕೈ ಇಲ್ದೋದರೆ ಏನೇನೋ ಸಾಧನೆ ಮಾಡಿದರೆ, ನಿಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಯೌವನವನ್ನು ಕೊಟ್ಟಿದ್ದಾನೆ. ಈ ಒಂದು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ಜೀವನದಲ್ಲಿ ಸಕ್ಸಸ್ಸನ್ನು ಪಡಿತೀರಿ ಅಂತ ಹೇಳುವ, ಮತ್ತು ಅದರಲ್ಲಿ ಈ ಯೌವನವನ್ನು ದುರುಪಯೋಗ ಮಾಡ್ಕೋಬೇಡ್ರಿ, ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳುವ ಎಚ್ಚರಿಕೆಯ ಒಂದು ಪೊಯಮ್ಮೆ ಇಟ್ ನೆವರ್ ಕಮ್ಸ್ ಅಗೈನ್. ಈ ಪೊಯಮನ್ನು ಕಂಠಪಾಠ ಮಾಡಿರಿ, 4 ಮಾರ್ಕ್ಸ್ ಸಿಗಿರುತ್ತೆ. ಮತ್ತು ಈ ಪೊಯಮನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ವ್ಯರ್ಥ ಆಗಲ್ಲ ಅಂತ ಹೇಳ್ತಾ ಈ ಪೊಯಮನ್ನು ಮುಗಿಸ್ತೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.